ಸಿಗ್ನಲ್ ಅಲ್ಲೂ ಮೂವ್ಮೆಂಟ್ ಆಗೋದಿಲ್ಲ ಅಂತೇಳಿ, ಅಲ್ಲಿ ಆ ಹಂಪು, ಅದೇ ಸಿಗ್ನಲ್ ಅಲ್ಲಿ ಪಾಟ್ ಹೋಲು, ಅವನಿಗೆ ಬರೋದೇ 30 ಸೆಕೆಂಡ್ ಸಿಗ್ನಲ್. 30 ಸೆಕೆಂಡ್ ಅಲ್ಲಿ 20-25 ವೆಹಿಕಲ್ ಹೋಗೋ ಕಡೆ 10 ವೆಹಿಕಲ್ ಪಾಸ್ ಆಗುತ್ತೆ. ಕಂಜೆಷನ್ ಆಗದೆ ಇನ್ನೇನಾಗುತ್ತೆ? ಇವೆಲ್ಲಾನು ನಾವು ಸೆಲ್ಫ್ ಕ್ರಿಯೇಟೆಡ್ ಪ್ರಾಬ್ಲಮ್ಸ್. ಸೊ ಫಾರ್ ಎಕ್ಸಾಂಪಲ್ ಇವು ಐ ಮೀನ್ ಸ್ಮಾಲ್ ಥಿಂಗ್ಸ್ ನಾನು ಹೇಳ್ತಾ ಇದ್ದೇನೆ. ಹಂಗೆ ಬಸ್ಸುಗಳವರು ಕೂಡ ಸಿಗ್ನಲ್ ಅಲ್ಲಿ ನಿಲ್ಸೋದು ಇದೆಯಲ್ಲ, ಅದರಿಂದ ಸುಮಾರಷ್ಟು ಕಂಜೆಷನ್ ಆಗುತ್ತೆ. ಅವನು ಒಬ್ಬ ಬಸ್ ನಿಲ್ಲಿಸ್ತಾ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಅವ್ನ ಹಿಂದ್ಗಡೆ ಒಬ್ಬ ಸಿಕ್ಕಾಕೋತಾನೆ, ಅವನು ಅದನ್ನ ಪಾಸ್ ಮಾಡಕ್ಕೆ 90 ಡಿಗ್ರಿ ಆಂಗಲ್ ಅಲ್ಲಿ ಟರ್ನ್ ಮಾಡ್ತಾನೆ. 90 ಡಿಗ್ರಿ ಟರ್ನ್ ಮಾಡಿದ್ರೆ ಫುಲ್ ಯಾರು ಪಾಸ್ ಆಗಕ್ಕಾಗಲ್ಲ. ಸೊ ಎಂಟೈರ್ ಸಿಗ್ನಲ್ ಒಂದು ರೊಟೇಷನ್ ಹೋಗಿರುತ್ತೆ, 2-3 ವೆಹಿಕಲ್ ಪಾಸ್ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಸಿಗ್ನಲ್ ಐ ಮೀನ್ ಜಂಕ್ಷನ್ ಅಲ್ಲಿ ನೀವು 75 ಮೀಟರ್, ನೋ ಸ್ಟಾಪಿಂಗ್, ನೋ ಪಾರ್ಕಿಂಗ್ ಆಲ್ಸೋ. ಎಲ್ಲ ಬರೀ ಬಸ್ ಸ್ಟಾಪ್ ಒಂದೇ ಅಲ್ಲ, ನೋ ಪಾರ್ಕಿಂಗ್ ಮಾಡಿ ದಯವಿಟ್ಟು. ಯಾವುದೇ ಸಿಗ್ನಲ್ ಅಲ್ಲಿ 75 ಮೀಟರ್ ಈ ಕಡೆ ಆ ಕಡೆ ಇನ್ ಎವ್ರಿ ಡೈರೆಕ್ಷನ್, ನೋ ಪಾರ್ಕಿಂಗ್. ರೈಟ್? ಬಸ್ ಸ್ಟಾಪ್ಗಳು ಕೂಡ 75 ಮೀಟರ್ ದೂರ ಇರಬೇಕು. ಜಂಕ್ಷನ್ ಅಲ್ಲಿ ಕೂಡ ಯಾರು ಪಾರ್ಕಿಂಗು ಮಾಡೋ ಆಗಿಲ್ಲ, ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಮಾಡೋ ಆಗಿಲ್ಲ, ಮತ್ತೆ ವೆಂಡಿಂಗು ಮಾಡೋ ಹಂಗಿಲ್ಲ. ಯಾರು ಬೀದಿ ಬದಿ ವ್ಯಾಪಾರಿಗಳು ಕೂಡ ಸಿಗ್ನಲ್ ಅಲ್ಲಿ ಇರಬಾರ್ದು. ಕರೆಕ್ಟ್? ಅಂಡ್ ಜೊತೆಗೆ ದಯವಿಟ್ಟು ನೀವೆಲ್ಲ ಚೀಫ್ ಇಂಜಿನಿಯರ್ಸ್ ಇದ್ದೀರಾ, ಎಲ್ಲೆಲ್ಲಿ ಸಿಗ್ನಲ್ಗಳಲ್ಲಿ ಹಂಪುಗಳು ಹಾಕಿದ್ದೀರಾ, ದಯವಿಟ್ಟು ಸಿಗ್ನಲ್ ಅಲ್ಲಿರೋ ಹಂಪ್ ತೆಗೀರಿ. ಅಂಡ್ ಫಸ್ಟ್ ಸಿಗ್ನಲ್ ಅಲ್ಲಿರೋ ಪಾಟ್ ಹೋಲ್ಗಳನ್ನ ಫಿಲ್ ಅಪ್ ಮಾಡಿ ಪ್ಲೀಸ್. ಆ ಸಿಗ್ನಲ್ ಫಸ್ಟ್ ನೀವು ಪಾಟ್ ಹೋಲ್ ಫಿಲ್ ಅಪ್ ಯಾವಾಗ ಶುರು ಮಾಡ್ತೀರಾ, ಫಸ್ಟ್ ಪ್ರಯಾರಿಟಿ ಸಿಗ್ನಲ್ ಅಲ್ಲಿರೋ ಪಾಟ್ ಹೋಲ್ಗೆ ಕೊಡಿ ದಯವಿಟ್ಟು ಪ್ಲೀಸ್. ಅದರಿಂದ ಎಷ್ಟು ವೆಹಿಕಲ್ ಒಂದು ಸಿಗ್ನಲ್ ಅಲ್ಲಿ ಮೂವ್ ಆಗೋದು ಕಡಿಮೆ ಆಗ್ತಾ ಇದೆ, ಬಿಕಾಸ್ ಆಫ್ ಸಿಗ್ನಲ್ ಅಲ್ಲಿರೋ ಪಾಟ್ ಹೋಲು ಹಂಪುಗಳಿಂದ. ಆವಾಗ ಕಂಜೆಷನ್ ಬ್ಯಾಕಪ್ ಆಗ್ತಾ ಹೋಗುತ್ತೆ. ರೈಟ್? ನಾವು ಕಮಿಂಗ್ ಬ್ಯಾಕ್ ಟು